ನಮಸ್ಕಾರ. ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ EV ಬ್ಯಾಟರಿ ತಯಾರಿಕೆ ಕಂಪನಿಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಭಾರತದಂತಹ ದೊಡ್ಡ ಆಟೋ ಮಾರ್ಕೆಟ್ನಲ್ಲಿ ಪೆಟ್ರೋಲು ಡೀಸೆಲು ವಾಹನಗಳ ಬದಲಿಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ಕಡೆ ಜನ ಈಗ ಒಲವನ್ನು ತೋರುತ್ತಿದ್ದಾರೆ. ಇದು ಬ್ಯಾಟ್ರಿಗಳ ಹೆಚ್ಚಿನ ಬೇಡಿಕೆಗೆ ಕಾರಣ ಆಗಿದೆ. ಇದು EV ಬ್ಯಾಟರಿ ತಯಾರಿಕೆ ಕಂಪನಿಗಳಿಗೆ ಉತ್ತಮವಾದ ಅವಕಾಶಕ್ಕೆ ಕಾರಣ ಆಗ್ತಿದೆ. ಇದರ ಪರಿಣಾಮವಾಗಿ ಎಲ್ಲ ಗಾತ್ರದ ಅಂದರೆ ಸಣ್ಣ ಗಾತ್ರದಿಂದ ಹಿಡಿದು ದೊಡ್ಡ ಗಾತ್ರದ ಕಂಪನಿಗಳು EV ಬ್ಯಾಟ್ರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ತಿವೆ. ಇದರ ಅರ್ಥ ಏನಪ್ಪ ಅಂದರೆ EV ಬ್ಯಾಟ್ರಿಗಳನ್ನು ಸೇರಿಸೋದಕ್ಕೆ ತಮ್ಮ ಪ್ರಾಡಕ್ಟ್ ಲೈನನ್ನು ಅವರು ವಿಸ್ತರಿಸ್ತಾ ಇದ್ದಾರೆ. ಸೊ ಇದರ ಪರಿಣಾಮವಾಗಿ EV ಬ್ಯಾಟ್ರಿಗಳಿಗೆ ರಾಸಾಯನಿಕಗಳನ್ನು ಪೂರೈಕೆ ಮಾಡೋದಕ್ಕೆ ರಾಸಾಯನಿಕ ಕಂಪನಿಗಳ ನಡುವೆ ಸ್ಪರ್ಧೆ ಹೆಚ್ಚಾಗ್ತಿದೆ. ಈ ಕಂಪನಿಗಳು ಎಲೆಕ್ಟ್ರಿಕ್ ವಾಹನ ತಯಾರಿಸುವ ಕಂಪನಿಗಳಿಗೆ ಕಚ್ಚಾ ವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ. ಹಾಗಾದರೆ ಭಾರತದಲ್ಲಿ ಯಾವ ರಾಸಾಯನಿಕ ಕಂಪನಿಗಳು ಉತ್ಪಾದನಾ ಸೌಲಭ್ಯಗಳನ್ನು ಸ್ಥಾಪಿಸುವಲ್ಲಿ ಗಮನಾರ್ಹವಾಗಿ ಹೂಡಿಕೆಯನ್ನು ಮಾಡ್ತಿವೆ ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಜೊತೆಗೆ ಈ ಕಂಪನಿಗಳಿಗೆ ಹೂಡಿಕೆಯ ತಂತ್ರವನ್ನು ರೂಪಿಸಿಕೊಳ್ಳಬೇಕು ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳೋಣ. ಈ ಪಟ್ಟಿಯಲ್ಲಿ ಮೊದಲ ಹೆಸರು ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್. ಈ ಕಂಪನಿ ಕಾರ್ಬನ್ ಬ್ಲ್ಯಾಕ್, ಕೋಲ್ ಟಾರ್ ಪಿಚ್ ಮತ್ತು ಸುಧಾರಿತ ಕಾರ್ಬನ್ ಮೆಟೀರಿಯಲ್ಸ್ಗಳನ್ನು ಒಳಗೊಂಡಂತೆ ವಿವಿಧ ಸೆಕ್ಟರ್ಗಳಲ್ಲಿ ಬಳಸುವ ವಿಶೇಷವಾದ ರಾಸಾಯನಿಕಗಳನ್ನು ತಯಾರಿಸುತ್ತೆ. ಈ ಕಂಪನಿ 2023 ಡಿಸೆಂಬರ್ನಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿಗಳ ಉತ್ಪಾದನಾ ಘಟಕಗಳಿಗೆ ಸೌಲಭ್ಯ ಸ್ಥಾಪನೆಗೆ ಮುಂದಿನ 5 ರಿಂದ 6 ವರ್ಷಗಳಲ್ಲಿ 4,800 ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡುವ ಯೋಜನೆಯನ್ನು ಘೋಷಣೆ ಮಾಡಿತ್ತು. ಈ ಸ್ಥಾವರದ ವಾರ್ಷಿಕ ಸಾಮರ್ಥ್ಯ 2 ಲಕ್ಷ ಟನ್ ಆಗಲಿದೆ. ಈ ಲಿಸ್ಟ್ನಲ್ಲಿರುವ ಎರಡನೆಯ ಹೆಸರು ಅಂದರೆ ಅದು ಟಾಟಾ ಕೆಮಿಕಲ್ಸ್. ಇದರ ಅಂಗಸಂಸ್ಥೆ ಟಾಟಾ ಮೋಟಾರ್ಸ್ ಸನಂದ್ನಲ್ಲಿ ಅತಿದೊಡ್ಡ ಉತ್ಪಾದನಾ ಘಟಕವನ್ನು ನಿರ್ವಹಿಸುತ್ತಿದೆ. ಈ ಸ್ಥಾವರದ ವಿಸ್ತರಣೆ ಹೊಸ ಲಿಥಿಯಂ ಅಯಾನ್ ಬ್ಯಾಟರಿ ಉತ್ಪಾದನಾ ಘಟಕವನ್ನು ಒಳಗೊಂಡಿದೆ. ಇದು 2025 ವೇಳೆಗೆ ಪೂರ್ಣಗೊಳ್ಳಲಿದೆ. ಟಾಟಾ ಕೆಮಿಕಲ್ಸ್ ಲಿಥಿಯಂ ಅಯಾನ್ ಸೆಲ್ಗಳಿಗೆ 20 ಗಿಗಾವ್ಯಾಟ್ ಸಾಮರ್ಥ್ಯದ ಉತ್ಪಾದನಾ ಘಟಕವನ್ನು ಸ್ಥಾಪಿಸುವುದಕ್ಕೆ ಗುಜರಾತ್ ಸರ್ಕಾರದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಮೂರನೇದಾಗಿ ನಾವು ಎಥರ್ ಇಂಡಸ್ಟ್ರೀಸ್ ಬಗ್ಗೆ ಕೂಡ ತಿಳಿದುಕೊಳ್ಳಬೇಕು. ಎಥರ್ ಇಂಡಸ್ಟ್ರೀಸ್ ಒಂದು ವಿಶೇಷ ರಾಸಾಯನಿಕ ಕಂಪನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿ ಉತ್ಪಾದಿಸುವ ಕಂಪನಿಯೊಂದಿಗೆ ಡಿಸೆಂಬರ್ 2023ರಲ್ಲಿ ಎಥರ್ ಸ್ಟ್ರಾಟಜಿಕ್ ಅಗ್ರಿಮೆಂಟ್ ಒಂದನ್ನು ಮಾಡಿಕೊಂಡಿದೆ. ಈ ಮೂಲಕ ಬ್ಯಾಟರಿ ಮತ್ತು ಎಲೆಕ್ಟ್ರೋಲೈಟ್ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದೆ. ಈ ಒಪ್ಪಂದದ ಪ್ರಕಾರ ಎಥರ್ ನಿರ್ದಿಷ್ಟ ಎಲೆಕ್ಟ್ರೋಲೈಟ್ ಘಟಕಗಳನ್ನು ಪೂರೈಸಲಿದೆ. ಇದಲ್ಲದೆ ಕಂಪನಿ ಕೆಮಿಕಲ್ ಜಗತ್ತಿನ ಹೊಸ ವಿಭಾಗ ಪ್ರವೇಶ ಮಾಡೋದಕ್ಕೆ ಈಗ ಮುಂದಾಗಿದೆ. ಇನ್ನು ನಾಲ್ಕನೇ ಕಂಪನಿ PCBL ಅಂದರೆ ಫಿಲಿಪ್ಸ್ ಕಾರ್ಬನ್ ಬ್ಲ್ಯಾಕ್ ಲಿಥಿಯಂ ಅಯಾನ್. ಇದು ಬ್ಯಾಟರಿಗಳಲ್ಲಿ ಬಳಸುವ ಕಾರ್ಬನ್ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಈ ಕಂಪನಿಯು ಮಹತ್ವದ ಪಾತ್ರ ವಹಿಸಲಿದೆ. ಲಿಥಿಯಂ ಅಯಾನ್ ಬ್ಯಾಟರಿಗಳಿಗಾಗಿ ವಿಶೇಷವಾಗಿ ತಯಾರಿಸಲಾದ ಕಾರ್ಬನ್ ಬ್ಲ್ಯಾಕ್ ಮಾರಾಟದ ಮೇಲೆ PCBL ಕಂಪನಿ ಕೇಂದ್ರೀಕರಿಸಿದೆ. ಲಿಥಿಯಂ ಅಯಾನ್ ಬ್ಯಾಟರಿಗಳಿಗೆ ಕಾರ್ಬನ್ ಬ್ಲ್ಯಾಕ್ನ ಬೇಡಿಕೆ 2030 ವೇಳೆಗೆ ವಾರ್ಷಿಕವಾಗಿ 20,000 ಟನ್ಗಳಿಂದ 84,000 ಟನ್ಗಳಿಗೆ ಹೆಚ್ಚಳ ಆಗುವ ನಿರೀಕ್ಷೆ ಇದೆ. ಇನ್ನು ಐದನೇದಾಗಿ ಅಮಿ ಆರ್ಗ್ಯಾನಿಕ್ಸ್. ಇದು R&D ಚಾಲಿತ ವಿಶೇಷ ರಾಸಾಯನಿಕ ತಯಾರಿಕಾ ಕಂಪನಿಗಳಲ್ಲಿ ಒಂದು. ಈ ಕಂಪನಿ ಈಗಾಗಲೇ ಸೆಮಿಕಂಡಕ್ಟರ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದೆ ಮತ್ತು ಈಗ ಜಾಗತಿಕ ಉತ್ಪಾದನಾ ಕಂಪನಿಯ ಸಹಯೋಗದೊಂದಿಗೆ ಎಲೆಕ್ಟ್ರೋಲೈಟ್ಗಾಗಿ ಉತ್ಪಾದನಾ ಘಟಕವನ್ನು ಸ್ಥಾಪಿಸುವುದಕ್ಕೆ ಯೋಜಿಸುತ್ತಿದೆ. ಆರನೆಯದ್ದು ಗುಜರಾತ್ ಫ್ಲೋರೋ ಕೆಮಿಕಲ್ಸ್. ಇದು ಫ್ಲೋರೋ ಪಾಲಿಮರ್ಗಳು, ಫ್ಲೋರೋ ಸ್ಪೆಷಾಲಿಟೀಸ್ ಹಾಗೆ ರಾಸಾಯನಿಕಗಳು ಮತ್ತು ರೆಫ್ರಿಜರೆಂಟ್ಸ್ಗಳನ್ನು ಉತ್ಪಾದಿಸುತ್ತದೆ. ಈ ಕಂಪನಿಯು ಯುರೋಪ್ ಮತ್ತು US, ಜಪಾನ್ ಹಾಗೆಯೇ ಏಷ್ಯಾಗೆ ತನ್ನ ಉತ್ಪಾದನೆಯನ್ನು ರಫ್ತು ಮಾಡುತ್ತೆ ಮತ್ತು ಫ್ಲೋರೋಪಾಲಿಮಾರ್ ಮಾರುಕಟ್ಟೆಯಲ್ಲಿ ಟಾಪ್ 5 ಜಾಗತಿಕ ಕಂಪನಿಗಳಲ್ಲಿ ಒಂದಾಗಿದೆ. ಈ ಕಂಪನಿ ಫ್ಲೋರಿನ್ ಕೆಮಿಸ್ಟ್ರಿ ಸ್ಕಿಲ್ಲನ್ನು ಬಳಸಿಕೊಂಡು ಬ್ಯಾಟರಿಗಳನ್ನು ಕೂಡ ತಯಾರಿಸುತ್ತೆ. ಇದರ ಅಂಗಸಂಸ್ಥೆ CGFL EV ಉತ್ಪನ್ನಗಳ ಮೂಲಕ ಕಂಪನಿಯು ಬ್ಯಾಟರಿ ಕೆಮಿಕಲ್ಸ್ ಮತ್ತು ಗ್ರೀನ್ ಹೈಡ್ರೋಜನ್ ವಿಭಾಗದಲ್ಲಿ ಸುಮಾರು $1 ಬಿಲಿಯನ್ ಹೂಡಿಕೆ ಮಾಡೋದಕ್ಕೆ ಯೋಜಿಸಿದೆ. ಇನ್ನು ಏಳನೇ ಕಂಪನಿ ತತ್ವಚಿಂತನ್ ಫಾರ್ಮಾ. ಇದು ವಿಶೇಷ ರಾಸಾಯನಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದು ದೇಶದ ಏಕೈಕ ಕಂಪನಿ ಮತ್ತು ಜಿಯೋಲೈಟ್ಗಾಗಿ ಸ್ಟ್ರಕ್ಚರಲ್ ಡೈರೆಕ್ಟಿಂಗ್ ಏಜೆಂಟ್ಗಳನ್ನು ವಾಣಿಜ್ಯಿಕವಾಗಿ ಅಂದರೆ ಕಮರ್ಷಿಯಲ್ ಆಗಿ ತಯಾರಿಸುವ ಜಗತ್ತಿನ ಎರಡನೇ ಕಂಪನಿ. EV ಬ್ಯಾಟರಿ ವ್ಯಾಲ್ಯೂ ಚೈನ್ ವಿಷಯದಲ್ಲಿ ಈ ಕಂಪನಿ ಎಲೆಕ್ಟ್ರೋಲೈಟ್ ಸಾಲ್ವೆಂಟ್ಗೆ ಪ್ರವೇಶ ಮಾಡ್ತಿದೆ. ತತ್ವಚಿಂತನ್ ವೆಹಿಕಲ್ ಸ್ಟಾರ್ಟ್ ಮಾಡುವಾಗ ಮತ್ತು ವೇಗವನ್ನು ಪಡೆದುಕೊಳ್ಳುವಾಗ ಬಳಸುವ ದ್ರಾವಕಗಳನ್ನು ಉತ್ಪಾದಿಸುವ ಕಂಪನಿ ಆಗಿದೆ. ಹಾಗೆ ಎಂಟನೇ ಹೆಸರು ನೆಯೋಜನ್ ಕೆಮಿಕಲ್ಸ್. ಈ ಕಂಪನಿ ಬ್ರೋಮಿನ್ ಜೊತೆಗೆ ಲಿಥಿಯಂ ಆಧಾರಿತ ಆರ್ಗ್ಯಾನಿಕ್ ಮತ್ತು ಆರ್ಗಾನೋ ಮೆಟಲಿಕ್ ಕಾಂಪೌಂಡ್ಗಳನ್ನು ತಯಾರಿಸುತ್ತೆ.
ನಿಯೋಜನ್ ಕೆಮಿಕಲ್ಸ್ ಇವಿ ಬ್ಯಾಟರಿಗಳನ್ನು ತಯಾರಿಸ್ತಿದ್ರು. ಎಲೆಕ್ಟ್ರೋಲೈಟ್ ಮತ್ತು ಲಿಥಿಯಂ ಎಲೆಕ್ಟ್ರೋಲೈಟ್ ಸಾಲ್ಟ್ನಂತಹ ಬ್ಯಾಟರಿ ರಾಸಾಯನಿಕಗಳನ್ನು ಪೂರೈಸುವ ಅತಿದೊಡ್ಡ ಕಂಪನಿಗಳಲ್ಲಿ ಒಂದು. ಎಲೆಕ್ಟ್ರೋಲೈಟ್ಗಾಗಿ ಅದರ ಉತ್ಪಾದನಾ ತಂತ್ರಜ್ಞಾನದ ಪರವಾನಗಿಯನ್ನು ಖರೀದಿ ಮಾಡೋದಕ್ಕೆ ನಿಯೋಜನ್ ಜಪಾನ್ನ MU ಅಯಾನಿಕ್ ಸೊಲ್ಯೂಷನ್ಸ್ ಕಾರ್ಪೊರೇಟ್ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಕಂಪನಿ ಈಗ ವಾರ್ಷಿಕವಾಗಿ 30,000 ಕಿಲೋಟನ್ ಸಾಮರ್ಥ್ಯದ ಎಲೆಕ್ಟ್ರೋಲೈಟ್ ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸಿದೆ. ಇನ್ನು ಈ ಪಟ್ಟಿಯಲ್ಲಿರುವ 9ನೆಯ ಕಂಪನಿ ಅಂದರೆ ಬಾಲಾಜಿ ಅಮೈನ್ಸ್. ಇದು ಅಲಿಫಾಟಿಕ್ ಮತ್ತು ಅಮೈನ್ ಹಾಗೆಯೇ ಅಲಿಗೋಪಾಲಿಸ್ಟಿಕ್ ಅಮೈನ್ಗಳನ್ನು ತಯಾರಿಸುವ ಭಾರತದ ಅತಿದೊಡ್ಡ ಕಂಪನಿಯಾಗಿದೆ. ಅಲ್ಲದೆ ಇದು DMC ಅಂದರೆ ಡಿಮಿಥೈಲ್ ಕಾರ್ಬೋನೇಟ್ ತಯಾರಿಯಲ್ಲಿ ತೊಡಗಿಸಿಕೊಂಡಿರುವ ದೇಶದ ಏಕೈಕ ಕಂಪನಿ. ಹಾಗೆಯೇ ಲಿಥಿಯಂ ಬ್ಯಾಟರಿಗಳಲ್ಲಿ ಬಳಸುವ ಪಾಲಿಕಾರ್ಬೋನೇಟ್ ತಯಾರಿಸುವುದಕ್ಕೆ DMC ಒಂದು ಇಂಪೋರ್ಟ್ ಸಬ್ಸ್ಟಿಟ್ಯೂಟ್ ಆಗಿದೆ. DMC ಸ್ಥಾವರವು 2022 ಸೆಪ್ಟೆಂಬರ್ನಲ್ಲಿ ತನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಸೊ ಈ ಲಿಸ್ಟ್ನಲ್ಲಿರುವ ಕೊನೆಯ ಹೆಸರು ಪಾಂಡಿ ಆಕ್ಸೈಡ್. ಈ ಕಂಪನಿಯು ಸದ್ಯ ಬ್ಯಾಟರಿ ಮತ್ತು ರಾಸಾಯನಿಕ ಉತ್ಪಾದನಾ ಕಂಪನಿಗಳಿಗೆ ಸೀಸ ಮತ್ತು ಸೀಸದ ಮಿಶ್ರ ಲೋಹಗಳು ಹಾಗೂ PVC ಸಪ್ಲಿಮೆಂಟ್ಗಳನ್ನು ತಯಾರಿಸುತ್ತೆ. ಅಲ್ಲದೆ ಇದು ಮೆಟಲ್ಸ್, ಮೆಟಾಲಿಕ್ ಆಕ್ಸೈಡ್ ಮತ್ತು PVC ಸ್ಟೆಬಿಲೈಸರ್ ಮತ್ತು ಲೀಡ್ ಆಸಿಡ್ ಬ್ಯಾಟರಿಗಳೊಂದಿಗೆ ಕಾರ್ಯನಿರ್ವಹಿಸುತ್ತೆ. ಇನ್ನು ನಮ್ಮ ಮುಂದಿರುವ ಪ್ರಶ್ನೆ ಏನಪ್ಪ ಅಂದರೆ, ನಾವು ಈ ಎಲ್ಲ ಕಂಪನಿಗಳ ಪೈಕಿ ಯಾವ ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡಬಹುದು ಅನ್ನೋದು. ಪ್ರಾಫಿಟ್ ಮಾರ್ಟ್ ಸೆಕ್ಯೂರಿಟೀಸ್ನ ಸಂಶೋಧನಾ ನಿರ್ದೇಶಕರಾದ ಅವಿನಾಶ್ ಗೋರಕ್ಷಕ್ ಅವರ ಪ್ರಕಾರ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್, ಟಾಟಾ ಕೆಮಿಕಲ್ಸ್ ಮತ್ತು ನಿಯೋಜನ್ ಕೆಮಿಕಲ್ಸ್ ಇದರಲ್ಲಿ ಹೂಡಿಕೆ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ರಾಸಾಯನಿಕ ಕಂಪನಿಗಳ ಹೊರತಾಗಿ 2 ವರ್ಷಗಳಲ್ಲಿ ಲಿಥಿಯಂ ಬ್ಯಾಟರಿ ತಯಾರಿಸುವ ಅಮರ್ ರಾಜಾ ಬ್ಯಾಟರಿಗಳು ಮತ್ತು 2026ರಿಂದ ಲಿಥಿಯಂ ಬ್ಯಾಟರಿಗಳನ್ನು ಉತ್ಪಾದಿಸುವುದಕ್ಕೆ ಪ್ರಾರಂಭಿಸಬಹುದಾದ ಎಕ್ಸೈಡ್ನಂತಹ ರಾಸಾಯನಿಕವಿಲ್ಲದ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ನೀವು ಪರಿಗಣಿಸಬಹುದು. 12ರಿಂದ 15 ತಿಂಗಳ ದೃಷ್ಟಿಕೋನದಿಂದ ಹಿಮಾದ್ರಿಗೆ $410, ನಿಯೋಜನ್ಗೆ $1,700, ಟಾಟಾ ಕೆಮಿಕಲ್ಸ್ಗೆ $1,200, ಹಾಗೆ ಅಮರ್ ರಾಜಾಗೆ $975 ಮತ್ತು ಎಕ್ಸೈಡ್ಗೆ $375 ಟಾರ್ಗೆಟ್ನ ಪ್ರೈಸ್ನ ಮೂಲಕ ಈ ಕಂಪನಿಗಳಲ್ಲಿ ನೀವು ಖರೀದಿಸಬಹುದು. ಒಟ್ಟಾರೆಯಾಗಿ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಕಡೆಗೆ ಜನ ಹೆಚ್ಚಿನ ಒಲವನ್ನು ತೋರ್ತಿದ್ದಾರೆ. ಹೀಗಾಗಿ EV ಬ್ಯಾಟರಿ, ಲಿಥಿಯಂ ಅಯಾನ್ ಬ್ಯಾಟರಿಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಘಟಕಗಳನ್ನು ತಯಾರಿಕೆಯಲ್ಲಿ ತೊಡಗಿರುವ ಈ ಕಂಪನಿಗಳಿಗೆ ಬೇಡಿಕೆ ಹೆಚ್ಚಾಗಲಿದೆ. ಇದು ರಾಸಾಯನಿಕ ವಲಯದಲ್ಲಿ ಹಲವಾರು ಕಂಪನಿಗಳಿಗೆ ಪ್ರಯೋಜನವನ್ನು ನೀಡಲಿದೆ. ಇನ್ನು ಈ ಬೆಳವಣಿಗೆ ನಿರೀಕ್ಷಿತ ಮಟ್ಟಕ್ಕಿಂತ ಹೆಚ್ಚಾದರೆ ಕೆಲವೊಂದು ಕಂಪನಿಗಳು ಬಾಹ್ಯಾಕಾಶ ವಲಯವನ್ನು ಪ್ರವೇಶ ಮಾಡಬಹುದು. ಹೀಗಾಗಿ ಮುಂದಿನ 1ರಿಂದ 1.5 ವರ್ಷದ ದೃಷ್ಟಿಕೋನವನ್ನು ಇಟ್ಕೊಂಡು ಆಯ್ದ ರಾಸಾಯನಿಕ ಕಂಪನಿಗಳು ಮತ್ತು ರಾಸಾಯನಿಕವಲ್ಲದ ಕಂಪನಿಗಳ ಷೇರುಗಳನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೀವು ಸೇರಿಸಿಕೊಳ್ಳಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.